ನೂರಡಿ ಕಟ್ಟೌಟ್ಗೆ ಹಾರಕ್ತ ಆಗಿದೆ ಹುಡುಗಿ ನೀನು ಬಂದ ಮೇಲೆ ಸ್ಕಿನ್ ಫುಲ್ ಹಾಳಾಗ್ಬಿಟ್ಟಿತ್ತು ಒಂದು. ಈಗ ಕಿಸ್ ಕೊಡೋದು ಒಂದು ತಿಂಗಳು ಬಿಟ್ವಿ. ಬಟ್ ನೋಡ್ರಿ ಹೆಂಗೆ ಇಟ್ಕೊತಾನೆ ಹಿಂಗೆ ಮಾಡೋದು. ಚಕ್ರಿ ನೀವು ಬೆಲ್ಲ ನೀವು ಗೊಂಡು ನೀವು ಅಂತಿದ್ದೆ. ನೀವ್ ಯಾವಾಗ ಮಾತಾಡೋದು ಕಲಿತೀರಿ ಮಗನೇ? ನೀವ್ ಯಾವಾಗ ಮಾತಾಡೋದು ಕಲಿತೀರಿ? ದೂರದಿಂದ ಬಂದಂತ ಸುಂದರಾಂಗ ಜಾನ 33 ನಡೆಯಕತ್ತಾವ ನನಗೀಗ. ದೀಪಾಗ ಒಂದು 28 ನಡೆಯಕತ್ತಾವ. 25 ರೂಪಾಯಿ ಉಳ್ದಿರಿ. ಆನ್ಸರ್ ಕರೆಕ್ಟ್ ಐತಿಲ್ಲ ಹೇಳ್ರಿ. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಕ್ರೇಜಿ ಕಪಲ್ಸ್ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೆಂಗದಿರಿ? ಮತ್ತೆ ಬಂದು ಕುಂತನಪ್ಪ ಇವ ಅದೇ ಸೋಫಾಕಂದ್ರೇನು ಈಗ ಕುಂತ ಬಿಟ್ಟಾಳಪ್ಪ ಅದೇ ಸೋಫಾಕ. ಇವ ಬಂದು ಕುಂದಿರ್ತಾನೆ ಮತ್ತೆ ಅದೇ ಸೋಫಾ ಚೇಂಜ್ ಮಾಡಿ ಬೇಡ. ಸೋಫಾ ಅಲ್ಲಿ ಕುಂತೀನಿ ಇಲ್ಲಿ ಕುಂತೀನಿ ತಡ್ರಿ ಇಲ್ಲಿ ಕುಂದಿರ್ತೀನಿ ಎಲ್ಲರೂ ಹೆಂಗಿದಿರಿ? ನೀವೊಂದು ಇದು ಗೊತ್ತು ನಿನಗೆ? ಒಂದು ಸಣ್ಣವರಿದ್ದಾಗ ಒಂದು ಗೇಮ್ ಆಡ್ತಿದ್ವಿ ನಾವು. ಒಂದು ಕ್ವಶನ್ ಕೇಳ್ತಿದ್ವಿ. ಅದು ನಿಮಗೆ ಗೊತ್ತೈತೆ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ. ನಾನು ಅದನ್ನು ನಿಮ್ಮ ಮೇಲೆ ಪ್ರಯೋಗ ಮಾಡ್ತೀನಿ. ವರ್ಕ್ ಆಗುತ್ತೆ 100%. ನಾ ಹೆಂಗೆ ಹೇಳ್ತೀನಿ ಹಂಗೆ ಮಾಡ್ಕೊತ ಹೋಗ್ರಿ ನೀವು. ಓಕೆ? ನಿನಗೆ ಗೊತ್ತೈತಿಪ್ಪ ಏನು? ಅದೇ 10 ರೂಪಾಯಿ ಇದು ಇಷ್ಟು ರೊಕ್ಕ ಮನಸ್ಸೊಳಗೆ ಇಟ್ಕೋರಿ. ಗೊತ್ತೈತೆ? ನಿಮಗೆ ಮಾಡ್ತೀನಿ ನೋಡಿರಿ. ನಾ ಹೇಳ್ದಂಗೆ ಫಾಲೋ ಮಾಡಿರಿ. ಆನ್ಸರ್ ಕರೆಕ್ಟಾಗಿ ಬರುತ್ತೆ. ಈಗ ಏನು ಮಾಡಿರಿ, ಒಂದಿಷ್ಟು ಅಮೌಂಟ್ ಅಂತ ಇಟ್ಕೋರಿ ನೀವು. 1 ರೂಪಾಯಿನಾಗಲಿ 1000 ರೂಪಾಯಿನಾಗಲಿ ಇಷ್ಟು ಅಮೌಂಟ್ ಅಂತ ಇಟ್ಕೋರಿ. ಕರೆಕ್ಟಾಗಿ ನಿಮ್ಮ ಮನಸ್ಸೊಳಗೆ ಇಟ್ಕೋರಿ, ಯಾರಿಗೆ ಹೇಳ್ಬೇಡ್ರಿ. ಇಷ್ಟು ಅಮೌಂಟ್ ಅಂತ ಇಟ್ಕೋರಿ. ಇಟ್ಕೊಂಡ್ರಿ? ಓಕೆ. ನೆಕ್ಸ್ಟ್ ನಿಮ್ಮ ಫ್ರೆಂಡ್ದು ಸೇಮ್ ಅಮೌಂಟ್ ಅಷ್ಟೇ ಇಟ್ಕೋರಿ. ನೀವು ಎಷ್ಟು ಇಟ್ಕೊಂಡಿದ್ದೀರಲ್ಲ ನಿಮ್ಮ ಫ್ರೆಂಡ್ದು ಅಷ್ಟೇ ಅಮೌಂಟ್ ಇಟ್ಕೋರಿ. ಇಟ್ಕೊಂಡ್ರಿ? ಈಗೇನು ಮಾಡಿರಿ, ನಂದೊಂದು 50 ರೂಪಾಯಿ ಇಟ್ಕೋರಿ. 50 ರೂಪಾಯಿ ಇಟ್ಕೋರಿ. ಎಲ್ಲ ಕೂಡಿಸ್ರಿ. ಎಷ್ಟದು ನಿಮ್ಮದು ಸೇಮ್ ಅಮೌಂಟ್, ನಿಮ್ಮ ಫ್ರೆಂಡ್ದು ನಂದೊಂದು 50 ಎಲ್ಲ ಕೂಡಿಸ್ರಿ. ಎಷ್ಟಾಗುತ್ತೆ ನೋಡಿರಿ. ಅದನ್ನೇನು ಮಾಡಿರಿ, ಈಗ ಡಿವೈಡೆಡ್ ಬೈ 2 ಮಾಡಿರಿ. ಅಂದ್ರೆ ಅದರೊಳಗೆ 2 ಭಾಗ ಮಾಡಿರಿ. ಸಮ ಅರ್ಧ 2 ಭಾಗ ಮಾಡಿರಿ ಕರೆಕ್ಟಾಗಿ ಸಮ ಆಗಂಗೆ. ಅದರೊಳಗೆ ಏನು ಮಾಡಿರಿ, ಈಗ ಒಂದು ಭಾಗ ದೇವ್ರಿಗೆ ಕೊಟ್ಬಿಡ್ರಿ. ನಿಮ್ಮ ಫ್ರೆಂಡ್ ಕಡೆ ಎಷ್ಟು ಅಮೌಂಟ್ ಇಸ್ಕೊಂಡಿದ್ರಿ ಅದನ್ನು ವಾಪಸ್ಸು ನಿಮ್ಮ ಫ್ರೆಂಡಿಗೆ ಕೊಟ್ಬಿಡ್ರಿ. ಕೊಟ್ರಿ? ಇವಾಗ ನಿಮ್ಮ ಕಡೆ ಎಷ್ಟು ಉಳ್ದೈತಪ್ಪ ಅಂದ್ರೆ 25 ರೂಪಾಯಿ ಉಳ್ದಿರುತ್ತೆ. ಆನ್ಸರ್ ಕರೆಕ್ಟ್ ಐತಿಲ್ಲ ಹೇಳ್ರಿ. ಇದು ಯಾರಿಗಾರು ಗೊತ್ತಿತ್ತಂದ್ರೆ, ಏನು ಗೊತ್ತಿರಲಾರ್ದು ಹೇಳಕ್ಕೆ ಬಂದೇನಂತ ಬೈಬೇಡ್ರಿ. ನಿಮ್ಗೆ ಅದೊಂದು ನೆನಪು ಆಯ್ತು ನಮಗೆ. ಸಣ್ಣವರಿದ್ದಾಗ ಹಿಂಗೆ ಆಟ ಆಡ್ತಿದ್ವಿ. ಅದೇ ಭಾರಿ ಅಂದ್ಬಿಡ್ತಿದ್ವಿ. ಮಸ್ತ್ ಆ ಜೀವನ. ಈ ಜೀವನ ಚಲೋ ಇಲ್ಲ. ಮದುವೆ ಯಾಕೆ ಸುಮ್ಮನೆ. ಏನು ಫೋನ್ ನೋಡಕತ್ತೀನಿ ಏನೋ ಅಗಸುಟ್ಟ. ಮತ್ತು ಈಗ ಮದುವೆ ಮಾಡ್ಕೋಬೇಡ ಅಂದಲ್ಲ. ಮದುವೆ ನನಗೆ ಮಾಡ್ಕೊಲಿಲ್ಲ. ನಾನು ಮಾಡಿಸ್ಬಿಟ್ರೆ ನನಗೆ ಹಿಡ್ದು ಮಾಡಿಸ್ಬಿಟ್ರೆ ನನಗೆ. ನಾ ಮಾಡ್ಕೊಲಿಲ್ಲ. ನಾ ಇನ್ನೂ ಒಂದು ಈ ಟೈಮಿಗೆ ಅಂದ್ರೆ ಇನ್ನೂ ಒಂದು 10 ವರ್ಷ ಬಿಟ್ಟು ಮಾಡ್ಕೋತಿದ್ದೆ. ನಾನು ಒಂದು 30 ವರ್ಷ 28 ವರ್ಷ ಆಗಿಂದ ಮಾಡ್ಕೋತಿದ್ದೆ. ನಾನು ಜಲ್ದಿ ಮಾಡಿಸ್ಬಿಟ್ರೆ ನಾನು. ದೀಪಾ ನೇಜ್ ಕೇಳಾಕತ್ತಿದ್ರಿ ಭಾಳ ಜನ. ದೀಪಾಗಿ ಈಗ ಕರೆಕ್ಟಾಗಿ 28 ಮುಗಿದು 29 ನಡೆಯಾಗತ್ತೆ. ಹೌದಿಲ್ಲ? 20 ಎದ್ದೇಳ 28 ಮುಗಿದು 29 ನಡೆಯಾಗತ್ತವ ದೀಪಾಗ. ನನಗೊಂದು 17 16 ನಡೆಯಾಗತ್ತವ. ಇಲ್ಲ, ನನಗೊಂದು ಕರೆಕ್ಟಾಗಿ ಒಂದು 33 ನಡೆಯಾಗತ್ತವ ನನಗೀಗ. ದೀಪಾಗ ಒಂದು 28 ನಡೆಯಾಗತ್ತವ. ದೀಪಾ ಕಾಫಿ ಮಾಡ್ಯಾಳ. ಇಡೀ ಜಗತ್ತೊಳಗೆ ಯಾರು ಮಾಡಲ್ಲ ಕಾಫಿ. ಹಂಗೆ ಮಾಡ್ಯಾಳ ಕಾಫಿ. ಹಿಂಗೆ ಮಾಡ್ತಾರ ಕಾಫಿ. ಕುಡಿಯೋಕ್ಕಾಗೋಲ್ತದ ಕಾಫಿ. ನಿಂದು ಕುಡಿಯೋಕ್ಕಾಗಂಗಿಲ್ಲ ಅಂದ್ರೆ ತಿನ್ನು ನೋಡ್ರಿ. ಕುಡಿಯೋಕ್ಕಾಗೋಲ್ತು, ಬ್ಯಾಗ್ ಹೊಂಟಿಲ್ಲ, ಅದು ನುಂಗೋ ಹೊಲ್ತು. ಹಂಗೆ ಮಾಡ್ಯಾಳ ಕಾಫಿ. ಹಂಗೆ ಮಾಡ್ತಾರ ಕಾಫಿ. ಚಲೋ ಆಗೈತೆ ಕಾಫಿ. ನೀನು ಹಂಚಿಕೆ ಏನು ಚಲೋ ಆಗಿಲ್ಲ ಚಲೋ ಆಗೈತೆ ಅಂತ ಹೇಳಾಗ. ನಮ್ಮ ಸಬ್ಸ್ಕ್ರೈಬರ್ ಒಬ್ರು ಬಂದಿದ್ರು ಈಗ ಜಸ್ಟ್ ಮನೆ ನೋಡ್ಕೊಂಡು ಹೋಗಕ್ಕೆ. ಬಂದು ಮನೆ ನೋಡ್ಕೊಂಡು ಮಾತಾಡ್ಸಿ ಹೋದ್ರು. ಅಂದಿದ್ದೆ ಚಪಾತಿ ಹಾಂ ಎಷ್ಟು ಮಾಡ್ಲಿ ಅಂತ ಕೇಳಿದಾಗ
4 3 ತಿತ್ತೀನಿ ಅಂದಿ. ನನಗ್ ಗೊತ್ತೈತಿ ನಮ್ ದೇವ್ರ ವಿಷಯ ನಮ್ಗೆ ಗೊತ್ತಿಲ್ಲ. ಒಬ್ಬ ನೋಡಿದ್ರು ಇಷ್ಟ ಅನ್ನ ಹಾಕೊಂಡಿರ್ತಾನ ನಾನು ಅಷ್ಟೇ ಉಣ್ತೀನಿ ನೋಡು. ಆಮೇಲೆ ನಾ ಉಣ್ಣಂಗಿಲ್ಲ ನೋಡಿ, ನೀನೇ ಉಣ್ಬೇಕು ನೋಡೋಣ. ನಾ ಉಣ್ತೀನಿ, ಅದ್ರಾಗ ನನ್ಕಿಂತ ಡಬಲ್ ನೀನೇ ಉಣ್ಣೋದು. ಈ 3 ಮಾಡಂದ್ರೆ ನಾನು 4 ಮಾಡೀನಿ. ನೋಡಿ ತಳಗ ಹಂಗೆ ಫಸ್ಟಿಂದ ಆಡು. ಫಸ್ಟ್ ದೀಪಾ ಒಬ್ಬಕ್ಕೆ ಸಾಂಗ್ ಆಡ್ತಿರ್ತಾಳ ನೋಡಿ. ಏಯ್ ಫಸ್ಟಿಂದ ಆಡು. ನನಗೆ ಮತ್ತೆ ಹೆಂಗೆ ನೋಡ ಅವನಿಗೆ ಆಡ ಸಾಂಗ್ ಆಡ. ಒಮ್ಮೊಮ್ಮೆ ಅನಿಸೋದು ನಾ ಇನ್ನೇಕೆ ಬದುಕೋದು, ಸಿಗದೆ ನಿನ್ನ ಪ್ರೀತಿಯ ರಾಜ. ಒಂದಾಗಿ ಬಂದರು ನೋವು, ಒಂದಾಗದೆ ಹೋಯಿತು ಮನವು, ನೀನ್ಯಾರೋ ನಾನ್ಯಾರೋ ಓ ರಾಜ. ಸುಮ್ಮಾಡಿ ನೀವು ಗೊತ್ತಾಯ್ತು ನನಗೆ, ನೀ ಕಮ್ಮಿ ಮಾಡಿದ್ರೊಳಗೆ ಗೊತ್ತಾಯ್ತು. ಈ ಕರೆ ಕರೆ ಆಡ. ಕೂಡಿಟ್ಟ ಪ್ರೀತಿನ. ದೀಪ ಒಂದು ಮಸ್ತ್ ಸಾಂಗ್ ಆಡ್ತಾಳೆ ಕೇಳ್ರಿ. ಈಗ ನಡ್ಬಾರ್ ಕೊಟ್ಟ ಸ್ಟಾಪ್ ಮಾಡಬೇಡ, ಪೂರಾ ಆಡ್ಸ್. ಸ್ಟಾರ್ಟ್. ದೂರದಿಂದ ಬಂದಂತ ಸುಂದರಾಂಗ ಜಾನ, ನೋಟದಲ್ಲಿ ಸೂರ್ಯ ತಂದ ಅಂತರಂಗ ಪ್ರಾಣ. ಬಾಲಾರೆ ಇವನು ಬಾರಿ ಮೋಜುಗಾರ, ಬಾಲಾರೆ ಇವನು ತೀರ ಮೋಸಗಾರ. ಗುಡ್ ಮಾರ್ನಿಂಗ್ ಗೈಸ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ಮುಂಜಾನೆ ಹೊಡ್ಸ್ಕೋಬೇಕಣ್ಣ. ಅದು ಏನ್ರಿ ಚೆಲ್ಲೈತೆ ತಳಗ ನಾನು ಹೊಡ್ಯಾಗ ಇಲ್ಲಿ ಐತೆ ನೋಡೋದು. ಇಲ್ಲಿ ನೋಡ್ಬಾಡಿ ಎಲ್ಲಿ ತೋರಿಸ್ಬ. ದೊಡ್ಡವ ದೊಡ್ಡವ ದೋಸೆ ಕೊಡು, ಚಿಕ್ಕವ ಚಿಕ್ಕವ ಚಕ್ಲಿ ಕೊಡು, ನಮ್ಮಪ್ಪ ರೋಜ ಕೊತ್ಮೀರಿ ಬೀಜ, ನಮ್ಮಪ್ಪ ನಿಮ್ಮಪ್ಪ ರಾಜ ಕೊತ್ಮೀರಿ ಬೀಜ, ಸಾರ್ಗಾಕೋ ಸೊಪ್ಪು. ನೀವಿಬ್ರು ಮಾಡೋದು ತಪ್ಪು. ನೀವಿಬ್ರು ಕೂಡ ನನಗೆ ಟಾರ್ಚರ್ ಕೊಡಕತ್ತಿ. ತಪ್ಪು ತಪ್ಪದು, ತಪ್ಪು 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 ತಪ್ಪು. ಮಗನೇ ನೀವ್ ಯಾವಾಗ ಮಾತಾಡೋದು ಕಲಿತೀರಿ ಮಗನೇ? ನೀವ್ ಯಾವಾಗ ಮಾತಾಡೋದು ಕಲಿತೀರಿ? ಅಮ್ಮ ಅಂತ ಯಾವಾಗ ಅಂತೀರಿ? ನೀವು ಮಮ್ಮಿ ಅಮ್ಮ ಅಂತ ಯಾವಾಗ ಕರಿತೀರಿ? ಯಾವಾಗ ಮಾತಾಡೋದು ಕಲಿತೀರಿ ನೀವು? ಯಾವಾಗ ಮಾತಾಡೋದು ಕಲಿತೀರಿ ಮಗನೇ? ಯಾವಾಗ ಮಾತಾಡೋದು ಕಲಿತೀರಿ ಪಪ್ಪ? ಬಂಗಾರ ನೀವು, ನನ್ನ ಸಿಂಗಾರ ನೀವು, ನನ್ನ ಮುದ್ದು ನೀವು, ನನ್ನ ಗುಮ್ಮ ನೀವು, ನನ್ನ ಪುಟ್ಟು ನೀನು, ನನ್ನ ಚುಟ್ಟು ನೀನು, ನನ್ನ ಕೋತಿ ನೀನು, ನನ್ನ ಗುಬ್ಬಿ ನೀನು, ನನ್ನ ಕಾಗು ನೀನು, ನನ್ನ ಬೆಲ್ಲ ನೀವು. ಒನ್ಸ್ ಅಪಾನ್ ಅ ಟೈಮ್ ಸ್ಟಾರ್ಟಿಂಗ್ ದೀಪಾ ಮದುವೆಯಾಗಿ ಬಂದಾಗ ನೆನಪೈತಾನೆ. ದೀಪಾ ಮದುವೆಯಾಗಿ ಬಂದಾಗ ನನಗೆ ಆ ಥರ ಮಾಡ್ತಿದ್ಲು ಸಣ್ಣ ನೋಡ್ರ ಗತೆ. ಸೀದಾ ಹೇಳಿದ್ವಿ, ಸೀದಾ ಹೇಳ್ಬೇಕು. ಏಯ್ ಏನಂತಿದ್ದೀನಿ ನನಗೆ ಮದುವೆಯಾಗಿ ಬಂದಾಗ? ಅದ ಅನ್ಬೇಕಿ ಸದ ಅನ್ನ ಮಟ್ಟ ಇವತ್ತು ಬಿಟ್ಟಂಗಿಲ್ಲ ಅಂತ ಬಿಡಂಗಿಲ್ಲ. ಅದೇ ನನಗೆ ಅಂತ ತೋರಿಸು. ಏಯ್ ಸೀದಾ ಅನ್ ದೀಪ ಬಿಡಂಗಿಲ್ಲ ನಾನು. ಹಳ್ಳಿ ಕಡೆ ಅನ್ನ 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 ನಾ ಏನಂತಿದ್ದೀನಿ? ನನ್ನ ಚಕ್ರಿ ನೀವು, ನನ್ನ ಬೆಲ್ಲ ನೀವು, ಗೊಂಡು ನೀವು ಅಂತಿದ್ದೆ ನೋಡಿ. ಈಗ ಅವನಿಗೆ ಏನಾಗುತ್ತೆ ನೋಡ್ರಿ. ನನ್ನ ಇದು ಏನಂತ ಹಿಂಗೈತಿ ಮಾಡಿ ಬಿಸಿಲು ಭಾಳ ಆಗತೈತಿ. ದೊಡ್ಡವ ದೊಡ್ಡವ ದೋಸೆ ಕೊಡು, ಚಿಕ್ಕವ ಚಿಕ್ಕವ ಚಕ್ಲಿ ಕೊಡು, ನಮ್ಮಪ್ಪ ರಾಜ್ ಕೊತ್ಮುರಿ ಬೀಜ, ಸಾರ್ಗಾಕೋ ಸೊಪ್ಪು ನೀಬ್ರು ನೋಡ್ರಿ. ಲುಂಗಿ ಒಳಗಿನ ದಾರ ಎಷ್ಟು ಕ್ಲಿಯರಾಗಿ ಕಾಣ್ತಾವ. ದೂರ ತೋರಿಸ್ತೀನಿ ನಿಮಗೆ, ಅವಾಗ ಹೆಂಗೆ ಕಾಣುತ್ತೆ ನೋಡ್ರಿ. ನೀವು ನೋಡ್ರಿ ಈ ಲುಂಗಿ ಒಳಗಿನ ದಾರ ಈ ಥರ ಕಾಣಕತ್ತಿದ್ದು. ಕ್ಯಾಮ್ರಾ ಏನೇನು ಕ್ಯಾಪ್ಚರ್ ಮಾಡುತ್ತೆ ನೋಡ್ರಿ. ಹೆಬ್ಬಟ್ಟು ನೋಡ್ರಿ ಹೆಂಗೆ ಇಟ್ಕೊತಾನೆ. ಹಿಂಗೆ ಮಾಡೋದು ಹೆಬ್ಬಟ್ಟು ತೊಗೊಂಡು ಬಾಯಿಗೆ ಇಟ್ಕೊಳ್ದ ಅದನ್ನು. ಮೂಗಿಗೆ ಹೆಂಗೆ ಚುರ್ಕೊಂಡು ನೋಡು. ಮೂಗು ನೋಡಿ ಹೆಂಗೆ ಮಾಡ್ಕೊಂಡು ಮೂಗು. ಕಡೊಂದು ಕೈಯಾಗ ಕಾಲು, ಕಡೊಂದು ಕೈಯಾಗ ಕಾಲು. ಏನು ನೀನು ಆಟಗಳು
ಇಷ್ಟೊತ್ತು ಕಷ್ಟಪಟ್ಟು ಆರೋನ್ ಮನುಷ್ಯನಿ ಈಗ ಮಕ್ಕೊಂಡಾನ. ಈಗ ಒಂದು ಸ್ವಲ್ಪ ಕೆಲಸ ಹಾಕವ ನಮ್ಮ ಮುಂಜಾನೆ ಎದ್ದುಗಳೇನು ಏನು ನಮ್ಮ ಕೆಲಸ ಅವನ್ನ ಎಷ್ಟಕ್ಕೆ ದಂದೀಪ ಇವತ್ತು? ಹಾಂ 8ಕ್ಕೆ ಎದ್ದು ಆಟ ಆಡ್ತಾನೆ. 9-9:30 ಮಟ್ಟ ಒಬ್ಬನೇ ಆಟ ಆಡ್ತಾನಲ್ಲ. ಎಷ್ಟು ಗಂಟೆಗೆ ಎಬ್ಬಿಸ್ತಾನೆ ನಿನಗೆ? ಯಾವಾಗ ಎಲ್ಲಿದ್ದಿರ್ತೇವ ಮಕ್ಕೊಂಡಿರ್ತೀಯಲ್ಲ ಅವ ಎದ್ದು ಆಟ ಆಡ್ತಾನವ. ಎಷ್ಟೊತ್ತು ಆಟ ಆಡ್ತಿರ್ತಾನೆ. ನಾನು ನೋಡಿ ಎಷ್ಟು ಚಂದ ಆಟ ಆಡ್ತಾನಂದ್ರೆ ನೀನು ದೊಡ್ಡ ಮನುಷ್ಯ ಮಾಡ್ದಂಗೆ ಮಾಡ್ತಾನೆ. ಹಿಂಗೆ ನೋಡೋದು, ಹಿಂಗೆ ನಗೋದು, ಹಿಂಗೆ ಮಾಡ್ತಿರ್ತಾನೆ. ಮುಂಜಾನೆ ಎದ್ದು ತಳ 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 ಅನಿಸ್ಬಿಟ್ಟು ನೋಡಿ ನಮ್ಮ ದೀಪ. ಇಲ್ಲೊಂದು ಮನೆ ಕಟ್ತಾರೆ ನೋಡ್ರಿ. ಅವತ್ತಿಂದ ಒಂದು 3-4 ತಿಂಗಳು ಆಯ್ತಾನ ನಾವು ಇಲ್ಲಿ ಬಂದಾಗಿಂದನೂ ಅದು ಕಟ್ಟಾಕತ್ತಾರ. ಒಂದು ದಿನಾನು ಕರೆಕ್ಟಾಗಿ ಪೀಸಾಗಿ ಶಾಂತಾಗಿಲ್ಲ. ಕೆಲಸ ನಡೆದ ಬಿಟ್ಟಿರ್ತೈತಿ. ಬಾರ್ರು ಬುರ್ರು ಅಂತ ಒಂದು 5 ನಿಮಿಷ 10 ನಿಮಿಷ ನಿಂದಿರ್ಸ್ತಾರೆ. ಅದ್ರೊಳಗೆ ಏನರ ಕೆಲಸ ಇದ್ರೆ ವಿಡಿಯೋ ಇದ್ರೆ ಮಾಡ್ಕೋತೀವಿ ನಾವು. ಈ ಸೋಫಾ ಇಲ್ಲಿ ಹಾಕಿ ಇದನ್ನು ಸೋಫಾ ತಂದ ತಪ್ಪು ಮಾಡಿಬಿಟ್ಟಿನಿ ಅನ್ಸುತ್ತೆ ನಾನು. ಹಾಂ ಹಿಂಗೆ ಒಂದು ರೌಂಡ್ ಹೊಡಿತೀನಿ, ಬಂದು ಇಲ್ಲೇ ಕುಂದಿರ್ತೀನಿ. ಅಲ್ಲ ಈ ಜಳಕ್ಕಾಗಿ ಎಲ್ಲ ಅದು ಆಗೋ ಮಟನು ಇಲ್ಲಿ ಮನೆಯಾಗ ಇದ್ದಾಗ ಬರೀ ರೌಂಡ್ ಹೊಡಿತೀನಿ, ಇಲ್ಲೇ ಕುಂದಿರ್ತೀನಿ. ಹಿಂಗೆ ಹೋದಾಗ ಮಾಡ್ತೀನಿ, ಮತ್ತೆ ಬರ್ತೀನಿ, ಸೋಫಾ ಮೇಲೆ ಕುಂದಿರ್ತೀನಿ. ಇವನು ತೆಗೆದು ಹೋಗಿಬೇಕು ಮೊದಲು. ಅದಲ್ಲ ತೆಗೆದು ಹೋಗಿದ್ದೇನೆ. ಇನ್ನೊಂದು 2 ವರ್ಷ ಒಳಗೆ ಎಲ್ಲ ಹಾಸ್ತಾನವ ದಂಡಿಗೆ ಮುಚ್ಚು ಒಯ್ದು ಎಲ್ಲ ಹಿಡ್ಸೇನೀಗ. ಎಲ್ಲ ನೀರು ತುಂಬ್ಕೊಂಡವು ಸೋಫಾ ಒಳಗೆ. ಅವನು ಹಿಂಡಿದ್ರು ಒಂದು 2 ಲೀಟ್ರ್ ಹುಚ್ಚಿ ಕೊಡ್ತಾವ ಇದ್ರಾಗ. ಅಷ್ಟು ಒಯ್ದಾನವ. ಅಷ್ಟು ಮಾಡ್ಬೇಕು ಅಂದ್ರೆ ಉಳಿತಾವ ಸೋಫಾ. ಇವು 3 ನಮ್ಮ ಅರವನ ಸಾಮಾನು. ಇವರಿಂದ ಒಂದು ಸ್ವಲ್ಪ ನಮಗೆ ಏನಾಗೈತೆ ಅಂದ್ರೆ ಒಂದು 5 ನಿಮಿಷ 10 ನಿಮಿಷ ಕೈ ಬಿಡ್ತಾರೆ. ಒಂದು ಇದ್ರಾಗ ಸ್ವಲ್ಪ ಕುಂದಿರ್ಸ್ತೀವಿ. ಆಮೇಲೆ ಇದು ಸಬ್ಸ್ಕ್ರೈಬರ್ ಕೊಟ್ಟಿದ್ದು ಇದರಲ್ಲಿ ಆಟ ಆಡಿಸ್ತೀವಿ. ಆಮೇಲೆ ತೊಟ್ಟೆಲ್ಲ ಹಾಕ್ತೀವಿ. ಇವು 3 ಹಾಕಿದಾಗ ಇವು 3 ಯೂಸ್ ಮಾಡಿದಾಗ ಒಂದು ಸ್ವಲ್ಪ ಬಿಟ್ಟು ತನಕಿ ಬಾಕ್ಲ ತೆಗೆದು ಬಂದವ ಇಲ್ಲೇ ಮುಕ್ಕೊಂಡು ಎದ್ನಂದ್ರೆ ಒಳ್ಳೆ ನಾ ಮನ್ಸಂಗಿಲ್ಲ ನಾವು. ಓಕೆ, ಈಗ ಏನಂದ್ರೆ ತಮ್ಮನೇಲಿ ನೋಡಿದ್ರಿ ನೀವು ಆರೋಗ್ಯ ಏನೇನು ಪ್ರಾಡಕ್ಟ್ ಯೂಸ್ ಮಾಡ್ತೀವಿ ಅಂತ ಭಾಳ ಜನ ಕೇಳಿದ್ರಿ. ಬೇಬಿ ಏನೇನು ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀರಿ ತೋರಿಸ್ರಿ ಅಂತ ಲಾಸ್ಟ್ ವಿಡಿಯೋ ಒಳಗೆ ಒಂದು ಸ್ವಲ್ಪ ಹೇಳಿದ್ವಿ. ಆದರೂ ಭಾಳ ಜನ ಕೇಳಾಕತ್ತೀರಿ. ಅದಕ್ಕೆ ದೀಪ ಹೇಳ್ತಾಳೆ ಏನೇನು ಯೂಸ್ ಮಾಡ್ತೀವಿ, ಅವನಿಗೆ ಏನೇನು ಯೂಸ್ ಮಾಡಲ್ಲ ಅಂತ. ಏನೇನು ಯೂಸ್ ಮಾಡ್ತೀವಿ ಅಂತ ಫಸ್ಟ್ ಹೇಳ್ಬಿಡ್ತೀನಿ. ಅವನಿಗೆ ಕಾಡಿಗೆ ಒಂದು ಬಿಟ್ಟು ಏನು ಯೂಸ್ ಮಾಡೋಂಗಿಲ್ಲ ನಾವು. ಯಾಕಂದ್ರೆ ನಾವು ಫಸ್ಟಿಗೆ ಹಚ್ತಿದ್ವಿ. ಅವನ ಸ್ಕಿನ್ ಭಾಳ ಡ್ರೈ. ಈಗ ಫಸ್ಟಿಗೆ ಯೂಸ್ ಮಾಡ್ತಿದ್ವಿ ನಾವು ಪೌಡ್ರ್ ಮತ್ತು ಬಾಡಿ ಲೋಷನ್ ಯೂಸ್ ಮಾಡ್ತಿದ್ವಿ. ಅದು ಯಾಕೆ ಅವನಿಗೆ ಸ್ಕಿನ್ನಿಗೆ ಯಾಕೆ ಬರಲಿಲ್ಲ. ಎಲ್ಲ ಯೂಸ್ ಮಾಡ್ತಿದ್ವಿ. ಸಾಬಾನ, ಶಾಂಪೂ, ಬಾಡಿ ಲೋಷನ್, ಪೌಡರ್ ಎಲ್ಲ ಯೂಸ್ ಮಾಡ್ತಿದ್ವಿ. ಆದ್ರೆ ಈಗ ಏನು ಯೂಸ್ ಮಾಡಲ್ಲ. 2-3 ತಿಂಗಳು ಆಯ್ತು, ಏನು ಯೂಸ್ ಮಾಡಂಗಿಲ್ಲ. ಅದ್ರಲ್ಲಿ 2 ತಿಂಗಳು ಆಯ್ತು, 3 ತಿಂಗಳು ಯಾಕೆ ಬಂತು, ಏನು ಯೂಸ್ ಮಾಡಂಗಿಲ್ಲ. ಅವನಿಗೆ ಬರೀ ಕೊಬ್ಬರಿ ಎಣ್ಣೆ ಹಚ್ಚಿ ಎರೆದು ಬಿಸಿನೀರು ಜಳಕ ಮಾಡಿಸ್ಬಿಡ್ದ ಅಷ್ಟೇ. ಒಂದು ಅಷ್ಟು ಮಾಡಿಸಿದ್ರು ಮರುದಿನ ಅನ್ನೋಟ್ಲಿ ಅವ್ನ ಮೈ ಮ್ಯಾಗಾಗಲಿ ಒಂದು ತಲೆ ಮ್ಯಾಗಾಗಲಿ ಒಂದು ತಟ್ಟು ಕೊಬ್ಬರಿ ಎಣ್ಣೆನೇ ಇರಂಗಿಲ್ಲ. ಹುಡುಗರನ್ನ ಬರೀ ನೋಡಿದ್ರೆ ಎಣ್ಣೆ ಒಳಗೆ ಜಳಕ ಮಾಡಿಸ್ತೀವಿ. ನೀವು ಒಂದು ತಟ್ಟಗೂ ಸಾಬಾನು ಹಚ್ಚಂಗಿಲ್ಲ. ಫುಲ್ ಡ್ರೈ ಸ್ಕಿನ್ ಐತೆ ಒಂದು. ಅದಕ್ಕೆ ನಾವು ಪೌಡ್ರು ಹಚ್ಚೋದಿಲ್ಲ, ಬಾಡಿ ಲೋಷನ್ ಹಚ್ಚೋದು, ಏನು ಹಚ್ಚೋದು ಬಿಟ್ಟಿಬಿಟ್ಟಿವಿ. ನೋಡಿರ್ಬೋದು ನೀವು ಮ್ಯಾಗಿದ್ದಾಗ ನಾವೆಲ್ಲ ತೊಗೊಂಬಂದಿದ್ದ ಪ್ರೇಮು ಶಾಂಪೂ ಪೌಡ್ರ್ ಎಲ್ಲ ಇದು ತೊಗೊಂಬಂದಿದ್ದ. ಈಗೆಲ್ಲ ಬಿಟ್ಬಿಟ್ಟಿವಿ. ಅವ್ನು ಹೆಂಗೆ ತಂದು ಹೊಸ ಹಾಗೆ ಅದಾವು. ಅವನ್ನ ಒಗಿಬೇಕೀಗ. ಜಾನ್ಸನ್ಸ್ ಯಾವುದು ಯೂಸ್ ಮಾಡಬೇಡ ಅನ್ನಕ್ತಿದ್ರಲ್ಲ, ಅದಕ್ಕೆ ಅದು ಬಿಟ್ಬಿಟ್ಟಿವಿ. ಒಗಿಬೇಕು ಅವನ್ನ. ಏನು ಯೂಸ್ ಮಾಡ್ತೀವಿ ಅಂದ್ರೆ ವೈಪ್ಸು ಮತ್ತು ಡೈಪರ್, ಇದೆರಡೇ ಯೂಸ್ ಮಾಡ್ತೀವಿ. ಮತ್ತೇನೇನು ಯೂಸ್ ಮಾಡ್ತೀವಿ. ಡೈಪರು ನೈಟ್ ಅಷ್ಟೇ. ಅದು ನೈಟ್ ಅಷ್ಟೇ. ಡೇ ಒಳಗೆ ಎಲ್ಲರೂ ಹೊರಗೆ ಹೋದ್ರೆ ಅಷ್ಟೇ ಡೈಪರ್ ಹಾಕ್ತೀವಿ. ಇಲ್ಲ ಮನೆಗೆ ಯಾರು ಬಂದ್ರಪ್ಪ ಅಂದ್ರೆ ಎತ್ಕೋತಾರಲ್ಲ, ಜಾಸ್ತಿ ಹೊತ್ತು ಇರ್ತಾರಲ್ಲ, ಅವಾಗಷ್ಟೇ ಡೈಪರ್ ಹಾಕ್ತೀವಿ. ಇಲ್ಲಾಂದ್ರೆ ನಾವು ಡೈಪರ್ ಯೂಸ್ ಮಾಡಂಗಿಲ್ಲ, ನೈಟ್ ಅಷ್ಟೇ ಯೂಸ್ ಮಾಡ್ತೀವಿ. ಮತ್ತು ಯಾವ ಪ್ರಾಡಕ್ಟು ನಾವು ಯೂಸು ಮಾಡಂಗಿಲ್ಲ. ನೀವು ಎಷ್ಟು ಚಂದದ ಏನು ಯೂಸ್ ಮಾಡ್ತೀರಿ, ಯಾವ ಸ್ಕಿನ್ನಿಗೆ ಏನಂತ. ಈಗ ಒಂದು ಸ್ವಲ್ಪ ಒಂದು ಸ್ಕಿನ್ನು ಆರಾಮಾಗೈತಿ. ಫುಲ್ ಎಲ್ಲ ಕಂಪ್ಲೀಟ್. ಏನು ಮಾಡಿದ್ವಿ ಅಂದ್ರೆ ನಾವು ಅವ್ನ ಸ್ಕಿನ್ ನಾವೇ ಹಾಳು ಮಾಡಿಬಿಟ್ಟಿದ್ವಿ. ಹುಟ್ಟದಾಗಿಂದ ಕಿಸ್ ಕೊಡೋಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ವಿ. ಹೌದು, ಗೊತ್ತಿಲ್ಲ. ಹುಟ್ಟದಾಗಿಂದ ಹುಟ್ಟಿದ ಪಾಪಗೆ ಯಾರು 3 ತಿಂಗಳು 4 ತಿಂಗಳು 5 ತಿಂಗಳು ಮಟನು ಕಿಸ್ ಕೊಡಲ್ಲ. ಡಾಕ್ಟರ್ಗಳು ಬೈತಾರ.
ಆದರೆ ನಾವು ಹುಟ್ಟಿದ ದಿನದಿಂದನೇ ಅವನಿಗೆ ಕಿಸ್ ಕೊಟ್ಕೋತ ಎಲ್ಲರೂ ಮನ್ಯಾಗ ಹೊಸರು ಕೊಟ್ಟು ಸ್ಕಿನ್ ಫುಲ್ ಹಾಳಾಗ್ಬಿಟ್ಟಿತ್ತು ಒಂದು. ಈಗ ಕಿಸ್ ಕೊಡೋದು ಒಂದು ತಿಂಗಳು ಬಿಟ್ವಿ, ಈಗ ವಾಪಸ್ ಫುಲ್ ಚಂದಾಗೈತಿ. ಈಗ ಫುಲ್ ಕ್ಲಿಯರ್ ಅವಾಗ ಒಂದೊಂದ್ಸಲ ಬಾಳ ಇದು ಆಗಿದ್ದಿಲ್ಲ, ಸುಮ್ಮ ಇಲ್ಲಿ ಸ್ಕಿನ್ ಸ್ವಲ್ಪ ಅಂಜಿಗೆ ಬರ್ತಿತ್ತು, ಹಾಡಲ್ಲ ಕೆಂಪ್ ಗುಳಿ ಆಗ್ಬಿಡ್ತಿತ್ತು. ಅಂದ್ರೆ 3 ತಿಂಗಳು ತನನು ಹುಡುಗರ ಸ್ಕಿನ್ ಬಾಳ ಇದು ಇರ್ತಾವಲ್ಲ, ಸೆನ್ಸಿಟಿವ್ ಇರ್ತಾವಲ್ಲ, ಅದಕ್ಕೆ ಸ್ವಲ್ಪ ಆಗಿರ್ತಾವಂತವ್ ಯಾರ್ದೇ ಆಗಿರ್ಲಿ. ಈಗ ಒಂದ್ ಜರ 4 ಮುಗಿದು 5 ಮುಗಿಯಕ್ ಬಂದು, ಈಗ 12ನೇ ತಾರೀಕಿಗೆ 5 ಕಂಪ್ಲೀಟ್ ಆಕೈತಿ. 4 ತಿಂಗಳದೇ ಹಾಕಿದು ಮಾಡಿಲ್ಲ ನೀವು ಅನ್ನಕತ್ತೀರಿ, ಎಲ್ಲರೂ ಕಮೆಂಟ್ ಮಾಡಕತ್ತಾರ. ಪ್ರೇಮು 4 ಮಂತ್ಸ್ ಅಲ್ಲ ಸೆಲೆಬ್ರೇಟ್ ಮಾಡೀವಿ, ಬಟ್ ಅವತ್ತು ವಿಡಿಯೋ ಮಾಡಕ್ ಆಗಲಿಲ್ಲ. ಮಾಡಲೇಬೇಕಂತ ಪಟಕ್ಕನ ಫೋಟೋ ಗಿಟೋ ತಕೊಂಡ್ಬಿಟ್ಟಿವಿ ಅಷ್ಟೇ. ಅದರದ್ದೇ ಒಂದು ಲಾಗ್ ಮಾಡ್ಬೇಕಂದ್ರೆ ಆಗಲಿಲ್ಲ ಅವತ್ತು, ಯಾಕಂದ್ರೆ ಟೈಮು ಇದು ಇತ್ತು. ಅದ್ರ ಸಂಬಂಧ ಈಗ 5 ಮಂತ್ಸ್ ಮಾಡ್ತೀವಲ್ಲ ಅದನ್ನು ವಿಡಿಯೋ ಮಾಡ್ತೀವಿ, 2 ಫೋಟೋ ಅಪ್ಲೋಡ್ ಮಾಡ್ತೀವಿ. ಅವಾಗ ಒಂದೊಂದು ಮಾಡ್ಕೋತಿರ್ಬೇಕು ನಾವು. ಆದ್ರೆ ಈಗ 4 ತಿಂಗಳು 5 ತಿಂಗಳಾಗಿ ಬಂದ್ಬಿಟ್ಟೈತಿ. ಈಗ ಅಪ್ಲೋಡ್ ಮಾಡಿದ್ರೆ ಮತ್ತೆ 4 ತಿಂಗಳು ಅಂತ ತಿಳ್ಕೊತಾರೆ. ಅದಕ್ಕೆ 5 ತಿಂಗಳು 4 ತಿಂಗಳು ಕೂಸೈತೆ ನೋಡ್ರಿ. ಅದು ಹೆಂಗೈತಿ ಡೆವಲಪ್ಮೆಂಟು ಬೆಳವಣಿಗೆ ನಿಮ್ಗೆ ಗೊತ್ತಿರುತ್ತೆ. 4 ತಿಂಗಳಿಗೆ ಹೆಂಗಿರ್ಬೇಕು, ಏನು ಓಕೆ ಅದಾನೋ, ಏನು ಇನ್ನೊಂದು ಸ್ವಲ್ಪ ಡೆವಲಪ್ ಆಗ್ಬೇಕು, ಏನು ಜಾಸ್ತಿನೇ ಆಗೈತು. ಏನಿಲ್ಲ 6 ತಿಂಗಳ ತನಕ ಏನು ತಿನ್ಸಂಗಿಲ್ಲಲ್ಲ. ಇನ್ನೊಂದು ಏನ್ ತಿನ್ನಿಸ್ತೀರಿ, ಏನ್ ಕೊಡಾಕತ್ತೀರಿ ಅಂತ ಕಮೆಂಟ್ ಮಾಡಾಕತ್ತೀರಿ ಯಾರಾಗ. ನಾ ಏನೇನೇನು ಕೊಡತ್ತಿಲ್ಲ, ಹಾಲು ಒಂದ್ ಬಿಟ್ಟು ಏನೇನು ಕುಡ್ಸಂಗಿಲ್ಲ. ಮತ್ತೆ ಮ್ಯಾಗಿನ ಹಾಲು ಪಾಯ್ದಿನ ಏನು ಕುಡ್ಸಲ್ಲ, ಬರೇ ಅಷ್ಟೇ ಕುಡಿಸ್ತೈತಿ. ಏನು ಕುಡ್ಸಂಗಿಲ್ಲ, ಏನು ತಿನ್ಸೋದಿಲ್ಲ. 6 ತಿಂಗಳ ಮುಗಿದ ಮ್ಯಾಗ ಕಂಪ್ಲೀಟ್ ಆಗಿ 7 ಬೀಳುತ್ತಲ್ಲ, ಅವಾಗ ಸ್ಟಾರ್ಟ್ ಮಾಡ್ಬೇಕಂತ ಮಾಡೀನಿ. ಸ್ಟಾರ್ಟ್ ಮಾಡ್ಬೇಕಂತ ಮಾಡೀನಿ. ಈಗೇನು ಕೊಡಕತ್ತಿಲ್ಲ ಅಷ್ಟೇ. ಈಗ ಸ್ವಲ್ಪ ತೆಳ್ಳಗದಾನ ಗೊತ್ತೈತಿ, ಆದ್ರೆ ಗಟ್ಟಿ ಅದಾನ ಅಷ್ಟೇ ಸಾಕು. ತೆಳ್ಳಗಿದ್ದಷ್ಟು ಅವ್ರಿಗೆ ಎಷ್ಟು ತೆಳ್ಳಗಿರ್ತಾರ ಅಷ್ಟು ಮುಂದೆ ದೊಡ್ಡವ್ರಾಗ್ತ ನಡಿಯಕ್ ಬರ್ತಾರಲ್ಲ, ಅವಾಗ ನಡ್ಯಾಕ್ ಬರ್ತವ್ರಿಗೆ. ದಪ್ಪ ಆದ್ರ ಅವ್ರ ವೇಟ್ ಜಾಸ್ತಿ ಆಗುತ್ತಲ್ಲ, ಜಲ್ದಿ ನಡ್ಯಾಕ್ ಆಗೋದಿಲ್ಲ. ಈಗ ಎಷ್ಟದನ ಅಷ್ಟೇ ಸಾಕು ನಮಗೆ. ಮುಂದೆ ಸರಿ ಹಚ್ಚದ ಮ್ಯಾಗ ಏನ್ ದಪ್ಪ ಆಗ್ತಾನೋ ಏನೋ ಗೊತ್ತಿಲ್ಲ. ಅಷ್ಟು ದಪ್ಪನು ಆದ್ರೂ ಇಷ್ಟ ಅಂದ್ರೆ ನಾರ್ಮಲ್ ಇರ್ಬೇಕು. ಜಾಸ್ತಿ ಆಗ್ಬಿಟ್ಟು ಅಂದ್ರು ದಪ್ಪಕ್ಕನಿ ಈಗ ಸ್ವಲ್ಪ ಗಲ್ಲ ಇದು ಅಷ್ಟೊಂದಿಲ್ಲ, ಸಾಕು ನಮ್ಗೆ ಇಷ್ಟ ನಮಗೆ. ಮತ್ತೇನಾರ ಡೌಟ್ ಇತ್ತಂದ್ರೆ ಕಮೆಂಟ್ ಮಾಡ್ರಿ. ಕಮೆಂಟ್ ಮಾಡಂತೀರಿ, ರಿಪ್ಲೈ ಮಾಡೋದಿಲ್ಲ, ಏನು ಮಾಡಲ್ಲ ಅಂತ ಮಾಡ್ತೀವಿ. ನಾವು ರಿಪ್ಲೈ ಮಾಡ್ತೀವಿ, ಆದ್ರೆ ಹೆಂಗಾಗುತ್ತಂದ್ರೆ ಎಲ್ಲರಿಗೂ ಮಾಡಿರ್ತೀವಿ. ಈಗ ಒಂದು ಇಷ್ಟು ಕಮೆಂಟ್ಸ್ ಬಂದಾಗ ನಾವು ನೋಡಿ ರಿಪ್ಲೈ ಮಾಡ್ತೀವಿ, ಎಲ್ಲಕ್ಕೂ ರಿಪ್ಲೈ ಮಾಡಿರ್ತೀನಿ. ಆಮೇಲೆ ಅದು ಮತ್ತೆ ವೀಡಿಯೋಸ್ ನೋಡ್ತಿರ್ತಾರ, ಆಮೇಲೆ ಇವ್ರು ರಿಪ್ಲೈ ಆಮೇಲೆ ಅದಕ್ಕೆ ಕಮೆಂಟ್ಸ್ ಮಾಡಿರ್ತಾರಲ್ಲ, ಆ ಹಿಂದಿನ ವೀಡಿಯೋಕ್ಕೆ ನಾನು ರಿಪ್ಲೈ ಮಾಡೋದಿಲ್ಲ, ಈಗ ಬಿಟ್ಟಿರ್ತೀನಿ. ಮತ್ತೆ ಈಗ ರೀಸೆಂಟ್ ವಿಡಿಯೋಕ್ಕೆ ಯಾವ ಕಮೆಂಟ್ ಬಂದಿರ್ತಾ ಅವಕ್ಕೆ ಮಾಡೋದು. ಫೋನ್ ನೋಡ್ಕೊಂಡ್ ಕೂತಾಗ ಅಷ್ಟೇ ಅದು ರಿಪ್ಲೈ ಮಾಡಿರ್ತಾನ, ಮತ್ತೆ ಎಡಿಟ್ ಅಂತ ಬಂದ್ಬಿಡ್ತಂದ್ರ ಮತ್ತೆ ಈ ಕಡೆ ಬಂದ್ಬಿಡ್ತಾನ. ಮತ್ತೆ ಹಿಂದಿನ ವಿಡಿಯೋಕ್ಕೆ ಮಾಡಕ್ಕೆ ಬಿಟ್ಟಿರ್ತೀನಿ. ಅದು ಹಿಂದಿನ ವಿಡಿಯೋ ಅದಕ್ಕೆ ಯಾರು ಕಮೆಂಟ್ ಹಾಕ್ತಿರಲ್ಲ, ಅದಕ್ಕೂ ಫಸ್ಟ್ಗೆ ಏನು ರಿಪ್ಲೈ ಮಾಡ್ತೀನಿ ಅದು ಅಷ್ಟೇ. ಕರೆ ಆಮೇಲೆ ಮಾಡೋಕೆ ಆಗಂಗಿಲ್ಲ, ಅದನ್ನು ವಾಪಸ್ ತೆಗೆದು ನೋಡಂಗೇ ಇಲ್ಲ ನಾನು ಏನಾಗೈತೆ ವಿಡಿಯೋ ಏನಿಲ್ಲ ಅಂತ. ಅಷ್ಟು ಟೈಮು ಇರೋಂಗಿಲ್ಲ. ಅದ್ರ ಸಂಬಂಧ ಈಗ ಕಮೆಂಟ್ಸ್ ಇವತ್ತು ವಿಡಿಯೋ ಬಿಟ್ಟಿನಂದ್ರೆ ನಾಳೆ ಅದಕ್ಕೆ ರಿಪ್ಲೈ ಮಾಡ್ತಿರ್ತೀನಿ. ನಾಳೆ ಆಗಲಿ, ಇವತ್ತು ಸಾಯಂಕಾಲ ಆಗಲಿ, ಒಂದು 4-5 ತಾಸು ಬಿಟ್ಟು ಟೈಮ್ ಸಿಕ್ಕಾಗ ರಿಪ್ಲೈ ಮಾಡ್ತಿರ್ತೀನಿ. ಒಂದೊಂದು ದಿನ ಒಂದೊಂದು ವಿಡಿಯೋಕ್ಕೆ ರಿಪ್ಲೈ ಮಾಡಿಲ್ಲ ಗೊತ್ತು ನನಗೂ. ಟೈಮ್ ಸಿಕ್ಕಾಗ ಕಮೆಂಟ್ಸ್ ನೋಡಿದಾಗ ರಿಪ್ಲೈ ಮಾಡ್ತೀನಿ. ಕಮೆಂಟ್ಸ್ ಯಾವಾಗ ನೋಡ್ತಿರ್ತೀನಿ ಅವಾಗ ಎಲ್ಲ ಕಮೆಂಟ್ಸ್ ಓದ್ತಿರ್ತೀವಿ. ಟೈಮ್ ಸಿಕ್ಕಾಗ ರಿಪ್ಲೈನ ಮಾಡ್ತೀನಿ. ಇನ್ನೊಂದು ಏನು ಕುಡ್ಸಲ್ಲ ಅನ್ನಲ್ಲ, ಅದು ಅಷ್ಟೇ. ಉತ್ತತ್ತಿ ಬಾದಾಮಿ ಅದೊಂದೇ ಗುಟ್ಟಿ ಉತ್ತತ್ತಿ ಬಾದಾಮಿ ತೆಗೆದು ಹಾಲೊಳಗೆ ತೆಗೆದು ಹಾಕ್ತೀನಿ ಅಷ್ಟೇ, 1 ಸ್ಪೂನ್. ಅದು ಮತ್ತೇನು ಕುಡ್ಸಲ್ಲ ಅಷ್ಟೇ. ಮತ್ತು ಯಾರೋ ಹೆಂಗದನ ಅಂತ ಕಮೆಂಟ್ ಹಾಕಿ, ನನಗೊಂದು ಸ್ವಲ್ಪ ಗೊತ್ತಾಗ್ಬೇಕು. ಸ್ವೀಟ್ ಗೊತ್ತು. ಈಗ 5 ತಿಂಗಳಿಗೆ ಪಾಪುಗಳು ಯಾವ ತರ ಇರ್ಬೇಕು, ಡೆವಲಪ್ಮೆಂಟ್ ಹೆಂಗೈತಿ, ಇನ್ನ ಭಾಳ ಡೆವಲಪ್ ಆಗ್ಬೇಕು. 5 ತಿಂಗಳು ಪಾಪು ತರ ಕಾಣಕತ್ತಿಲ್ಲ, 5 ತಿಂಗಳು ಪಾಪು ತರ ಕಾಣಕತ್ತಿಲ್ಲ. 5 ತಿಂಗಳು ಅಂದ್ರೆ ಓಕೆ, ಜಾಸ್ತಿನೇ ಕಾಣಕತ್ತಾನ, ಚಲೋ ಅದಾನ ಇಲ್ಲ ಓಕೆ ಅದಾನ ಅಂತ ಈ ಥರ ಗೊತ್ತಾಗ್ಬೇಕು. ನನಗೂ ಒಂದು ಸ್ವಲ್ಪ ಡೌಟ್ ಐತೆ ಅದ್ರ ಸಂಬಂಧ. ಯಾಕಂದ್ರೆ ಎಷ್ಟು ಚಂದ ಆಗುತ್ತೆ ಅಷ್ಟು ಚಂದ ನೋಡ್ಕೊಳಕತ್ತಿ. ಇಲ್ಲಿ ಮನ್ಯಾಗ ಎಲ್ಲರೂ ಹಿರಿಯರು ಇರ್ತಾರೆ, ಅಜ್ಜ, ತಾತ, ಮುತ್ತಾತ, ಮುತ್ತಜ್ಜಿ, ಅವರು ಇವರು ಸಂಬಂಧಿಕರಂತ ಎಲ್ಲರೂ ಒಂದೊಂದು ಇದು ತಿನ್ಸೋದು, ಹಿಂಗೆ ಮಾಡೋದು ಮಾಡಿ ಅವ್ರ ಕಡೆ ಚಂದ ಇರ್ತಾವೆ ಹುಡುಗರು. ನಮ್ಮ ಕಡೆನೂ ನಾವು ಎಷ್ಟು ಚಂದ ಆಗುತ್ತೆ ಅಷ್ಟು ನೋಡ್ಕೊಳಕತ್ತೀವಿ ಇಷ್ಟೇ. ಮತ್ತು ಅದಕ್ಕೆ ಸಂಬಂಧ ಕರೆಕ್ಟ್ ಅದಾನ, ಓಕೆ ಅದಾನಿಲ್ಲ ಅಂತ ಹೇಳಿ ನಂದು ದೀಪಂದು ಔಟ್ಫಿಟ್ ನೋಡ್ರಿ ಇವತ್ತು. ಆಂಟಿ ಅಂಕಲ್ ಆಗಿವಿ ನಾವು.
ಚಾಲು ಮಾಡಿ ಇಲ್ಲ ಮಿಸ್ಟರ್ ಅಂಡ್ ಮಿಸ್ಸಸ್ ಆಂಟಿ ಅಂಕಲ್ ಲುಂಗಿ ಅರ್ಧೈತೆ ಅದಕ್ಕೆ ಅಲ್ಲಿ ಕೈ ಹಿಡ್ದೀನಿ ಕೈ ಬಿಡ್ಸ್ಕೊಳಕತ್ತಾಗಿ ಆರಾಮ್ ಲುಂಗಿದು ಹೆಂಗೆ ಬರ್ತಾನೆ ಹಾಕೊಂಡಿನಿ ಲುಂಗಿ ಹಾಕೊಳಕ್ಕೆ ರೂಢಿ ಮಾಡ್ಕೊಳ್ಳಿ ಕಂಫರ್ಟಬಲ್ ಇದ್ರೆ ಅದನ್ನೇ ಹಾಕೋಬಹುದು ನನಗೆ ಹೆಂಗ್ ನೈಟಿ ಕಂಫರ್ಟಬಲ್ ಐತೆ ಹಂಗ ಮನೆಗಿದ್ದಾಗ ನಡಿತೈತಲ್ಲ ಎರಡು ಚಲೋ ಲುಂಗಿ ತೊಗೊಂಡು ಹಾಕೋತೀನಿ ಅಷ್ಟೇ ನೂರಾಡಿ ಕಟ್ಟೌಟ್ಗೆ ಹಾರಕ್ತ ಆಗಿದೆ ಹುಡುಗಿ ನೀನು ಬಂದ ಮೇಲೆ ಆಯೆ ಆಯೆ ಸಾರಾ ಉಪ್ಪಿನ ಕಾಂಬಿನೇಷನ್ ಆಗಿದೆ ಬೆಳಗ್ಗೆ ನೀನು ಸಿಕ್ಕ ಮೇಲೆ ಆಯೆ ಆಯೆ ಸೈರನ್ನು ಕೂಗಿದೆ ನನ್ನ ಎದೆ ಕೂಡಲಿ ಸ್ಮೈಲು ಒಂದು ಮೂಡಿದೆ ಕೇಳಿ ನಂಬರ್ 1 ಫೇಸಲಿ ಬಂಧನ ಬಂಧನ ಟ್ಯೂನ್ಯೂ ಲಾಂಗೆಸ್ಟ್ ಬಂಧನ ಗೈಸ್ ಶಾರ್ಟ್ ಫಿಲ್ಮ್ ಮಾಡ್ಲಾರ್ದು ಭಾಳ ದಿನ ಆಯ್ತು ನಮ್ಮ ವಿಡಿಯೋಸ್ ನಾವೇ ವಾಪಸ್ ನೋಡ್ತಿರ್ತೀವಿ ಶಾರ್ಟ್ ಫಿಲ್ಮ್ಗಳು ಒಂದೊಂದ್ಸಲ ಯೂಟ್ಯೂಬ್ ಒಳಗೆ ಬರ್ತಾವಲ್ಲ ಹಳೆ ಯಾರು ಮಿಸ್ ಮಾಡ್ಕೊಳತ್ತೀರ ನಮ್ಮ ಶಾರ್ಟ್ ಫಿಲ್ಮ್ ಅಂತ ಅತ್ತಿ ಸೊಸಿದು ಗಂಡ ಹೆಂಡ್ತಿದು ಫ್ಯಾಮಿಲಿದು ಈ ಥರ ಒಂದು ಭಾಳ ಮಾಡಿವಿ ನಾವು ಭಾಳ ಅಂದ್ರೆ ಒಂದು 50-100 ವಿಡಿಯೋ ಆಗಿರ್ಬೇಕು ಅವು ಅದಿಲ್ಲ ಮಾಡ್ತಿದ್ವಿ ಕಂಟಿನ್ಯೂ. ಆವಾಗ ನಡ್ಬಾರಕ್ಕೆ ಒಂದು ಸ್ವಲ್ಪ ಬಿಟ್ಟು ಹಾಗೆ ಬಿಟ್ಟಾಬಿಟ್ವಿ. ಈಗಂತೂ ವ್ಲಾಗ್ ಮಾಡೋದೇ ದೊಡ್ಡದಾಗೈತಿ ಇವನು ಕರ್ಕೊಂಡು. ಅದಕ್ಕೆ ಯಾರು ಮಿಸ್ ಮಾಡ್ಕೊಳಕತ್ತೀರಿ ಹೇಳ್ರಿ, ವಾಪಸ್ ಸ್ಟಾರ್ಟ್ ಮಾಡ್ತೀವಿ ಗಂಡ ಹೆಣ್ತೀವಿ ಕಾಮಿಡಿ ವಿಡಿಯೋಸ್ ಶಾರ್ಟ್ ಫಿಲ್ಮ್ ಥರ. ದೀಪ ನೋಡ್ರಿ ಹೋಗಿ ಅಂತಂದು ಮನೆ ನೋಡಕ್ಕೆ ಬಂದಿದ್ರು. ಅಕ್ಕನ ಕಡೆ ಹೋಗಿ ಮಾತಾಡ್ಸಿ ಚಿತ್ರಾನ್ನ ಇಸ್ಕೊಂಬಂದಾಳ. ಚಿತ್ರಾನ್ನ ನೋಡಕ್ಕೆ ಮಸ್ತ್ ಕಾಣಕತ್ತೈತಿ, ತಿಂದು ನೋಡಬೇಕು. ದೀಪ ಚಪಾತಿ ಚಹಾ ತಿಂದಾಳೀಗ. ನಾ ಊಟ ಮಾಡಿಲ್ಲ, ನಾ ಒಬ್ಬನೇ ತಿಂತೀನಿ ಇದನ್ನು. ದೀಪ ಇಲ್ಲ. ದೀಪ ನಾ ಒಬ್ಬನೇ ತಿಂತೀನಿ. ಅಯ್ಯೋ ನಿನ್ನ ಬಿಟ್ಟು ನಾ ಹೆಂಗೆ ತಿನ್ಲೆ ದೀಪ? ನಿನ್ನ ಬಿಟ್ಟು ನಾ ಹೆಂಗೆ ತಿನ್ಲೆ ಹೆಂಡ್ತಿ? ನೀ ಗಂಡನ ಬಿಟ್ಟು ತಿಂತಿ ಅಂತ, ಗಂಡ ಹೆಂಡ್ತಿನ ಬಿಟ್ಟು ತಿನ್ನಲ್ಲ. ಇದನ್ನ ತಿಳ್ಕೊ. ಗಂಡ ಯಾವತ್ತು ಹೆಂಡ್ತಿ ಮಕ್ಕಳು ಹೊಟ್ಟೆ ತುಂಬಲಿ ಅಂತ ಮಾಡ್ತಾನೆ. ಏನು ಅದಂಗೆ ಹೆಂಡ್ತಿನೂ ಗಂಡನ ಹೊಟ್ಟೆ ತುಂಬಲಿ ಅಂತ ಮಾಡ್ತಾಳ. ಒಂದು ಸ್ವಲ್ಪ ತಿಂಡಿ ಕೊಟ್ಟಿದ್ದೀವಿ ಹೊಟ್ಟೆ ಸರಿ. ಏನು ಹೋಗಿ ಸೋಮಂದಿ ಅಲ್ಲ ಹೇಳಿದೆ ಅದು. ಈಗ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣವಾ? ಓಕೆ, ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ಸಿಗೋಣ ನೆಕ್ಸ್ಟ್ ವಿಡಿಯೋಲ್ಲಿ. ಅಲ್ಲಿವರೆಗೂ ನೋಡ್ತಾ ಇರಿ. ಗೈಸ್ ಏನಾದರೂ ಕಮೆಂಟ್ ಹಾಕಿ. ಬೇಸರ ಆಗಬಾರ್ದು. ಆ ಥರ ಏನರ ಒಂದು ಫುಲ್ ಎಂಟರ್ಟೈನಿಂಗ್ ಆಗಿಲ್ಲ, ಕಾನ್ಸೆಪ್ಟ್ ಆ ಥರ ಇತ್ತು. ಒಬ್ಬರು ಹೇಳ್ಯಾರ ಅದು ಕಾನ್ಸೆಪ್ಟು, ಬಟ್ ಟೈಮ್ ಸಿಗಾಕತ್ತಿಲ್ಲ. ನಮಗೊಂದು ಇದು ಬೇಕಾಗೈತೆ, ಅದಕ್ಕೊಂದು ಪ್ರಾಡಕ್ಟ್ ಬೇಕಾಗೈತಿ. ಆ ಪ್ರಾಡಕ್ಟ್ ತೊಗೊಳಕ್ಕೆ ಹೋದ್ರೆ 3,000-4,000 ಐತಿ. ನಮ್ಮ ಕಡೆ ಐತದು, ಬಟ್ ಊರಾಗ ಐತಿ. ಅದನ್ನು ಆ ವಿಡಿಯೋ ಮಾಡ್ಬೇಕಂತ ಅನ್ನಕತ್ತೀವಿ. ಅದು ಒಂದು ಮಸ್ತ್ ಆಗುತ್ತೆ. ಅದ್ರ ಸಂಬಂಧ ವೆಯ್ಟ್ ಮಾಡಕತ್ತೀವಿ. ಆದಷ್ಟು ಜಲ್ದಿ ಅದನ್ನು ಟ್ರೈ ಮಾಡೋಣ. ಇಲ್ಲ ಹೇಳಂಗಿಲ್ಲ, ಅದು ಡೈರೆಕ್ಟ್ ಬಂದಿಂದನೇ ನೋಡ್ರಿ. ನೆಕ್ಸ್ಟ್ ವಿಡಿಯೋಗೆ ಸಿಗ್ತೀವಿ ಗೈಸ್. ಅಲ್ಲಿವರೆಗೂ ನೋಡ್ತಾ ಇರಿ, ನಗ್ತಾ ಇರಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್ ಬಾಯ್. ನಾವು ನಿಮ್ಮ ಪ್ರೀತಿಯ ಕ್ರೇಜಿ ಕಪಲ್ಸ್, ನಿಮ್ಮಿಂದ ನಾವು. ಬಾಯ್ ಬಾಯ್.